ಮಹಾಶಿವರಾತ್ರಿ ಶಿವನ ಮಹಿಮೆಯ ಕಥೆ. ಹಿಮಾಲಯದ ಶಿಖರಗಳ ಮೇಲೆ ಹಿಮದ ಹೊದಕೆಯಲ್ಲಿ ಮೌನವಾಗಿ ತಪಸ್ಸು ಮಾಡುತ್ತಿದ್ದ ಮಹಾದೇವನ ಸನ್ನಿಧಾನದಲ್ಲಿ ದೇವತೆಗಳು, ಋಷಿಗಳು, ಮಾನವರು ಒಂದೇ ಪ್ರಾರ್ಥನೆ ಮಾಡುತ್ತಿದ್ದರು. ಪ್ರಭೋ, ನಮ್ಮ ಅಹಂಕಾರವನ್ನು ಕರಗಿಸಿ ನಮ್ಮ ಒಳಗಿನ ಅಂಧಕಾರವನ್ನು ದೂರ ಮಾಡಿ. ಕಾಲಚಕ್ರ ಸುತ್ತುತ್ತಲೇ ಇತ್ತು, ಯುಗಗಳು ಬದಲಾಗುತ್ತಲೇ ಇತ್ತು, ಆದರೆ ಶಿವನ ಮಹಿಮೆ ಎಂದಿಗೂ ಬದಲಾಗಲಿಲ್ಲ. ಮಹಾಶಿವರಾತ್ರಿ ಎನ್ನುವುದು ಕೇವಲ ಒಂದು ಹಬ್ಬವಲ್ಲ, ಅದು ಅಜ್ಞಾನದಿಂದ ಜ್ಞಾನಕ್ಕೆ ಹೋಗುವ ಪಥ, ಅಹಂಕಾರದಿಂದ ಶರಣಾಗತಿಯ ಕಡೆ ನಡೆಯುವ ಕ್ಷಣವಾಗಿದೆ. ಆ ಮಹಾರಾತ್ರಿಯ ಕಥೆ ಅನಾದಿ ಕಾಲದಿಂದ ಪ್ರಾರಂಭವಾಗುತ್ತದೆ. ಸೃಷ್ಟಿಯ ಆರಂಭದಲ್ಲಿ ಬ್ರಹ್ಮ ಮತ್ತು ವಿಷ್ಣು ಯಾರು ಶ್ರೇಷ್ಠ ಎಂಬ ವಾದದಲ್ಲಿ ತೊಡಗಿಕೊಂಡರು. ಆಕಾಶ ಕಂಪಿಸಿತು, ಭೂಮಿ ಮಡುಗಿತು. ಆಗ ಏಕಾಏಕಿ ಅನಂತ ಜ್ಯೋತಿಸ್ತಂಭವು ಅವರ ಮುಂದೆ ಪ್ರತ್ಯಕ್ಷವಾಯಿತು. ಅದರ ಆರಂಭವೂ ಕಾಣಿಸಲಿಲ್ಲ, ಅಂತ್ಯವೂ ಕಾಣಿಸಲಿಲ್ಲ. ಬ್ರಹ್ಮನು ಹಂಸರೂಪದಲ್ಲಿ ಮೇಲಕ್ಕೆ ಹಾರಿದನು, ವಿಷ್ಣು ವರಾಹರೂಪದಲ್ಲಿ ಕೆಳಗಿಳಿದನು. ಯುಗಗಳ ಕಾಲ ಹುಡುಕಿದರೂ ಆ ಜ್ಯೋತಿಯ ಅಂತ್ಯ ಕಂಡುಕೊಳ್ಳಲಾಗಲಿಲ್ಲ. ಆಗ ಅವರಿಗೆ ಅರಿವಾಯಿತು, ಇದು ಶಿವನ ಅನಂತ ಸ್ವರೂಪ. ಆ ರಾತ್ರಿಯೇ ಮಹಾಶಿವರಾತ್ರಿ. ಆ ಜ್ಯೋತಿಸ್ತಂಭವೇ ಲಿಂಗರೂಪದಲ್ಲಿ ಭಕ್ತರಿಗೆ ಕಾಣಿಸಿತು. ಈ ಘಟನೆ ನಮಗೆ ಹೇಳುವುದೇನೆಂದರೆ, ಅಹಂಕಾರದಿಂದ ದೇವತ್ವ ಸಿಗುವುದಿಲ್ಲ, ಶರಣಾಗತಿಯಿಂದ ಮಾತ್ರ ಸಿಗುತ್ತದೆ. ಅದರ ನಂತರ ದೇವತೆಗಳೂ ಮತ್ತು ದಾನವರು ಅಮೃತಕ್ಕಾಗಿ ಸಮುದ್ರಮಥನ ಆರಂಭಿಸಿದರು. ಮಂದಾರ ಪರ್ವತ ಕಂಬವಾಗಿತ್ತು, ವಾಸುಕಿ ನಾಗ ಹಗ್ಗವಾಗಿತ್ತು. ಮಥನದಿಂದ ಹೊರಬಂದ ಮೊದಲ ವಸ್ತು ವಿಷ, ಹಾಲಾಹಲ. ಆ ವಿಷದ ತಾಪದಿಂದ ಲೋಕಗಳು ಕರಗಲು ಶುರುವಾದವು. ದೇವತೆಗಳು ಶಿವನ ಬಳಿ ಓಡಿದರು. ಶಿವನು ಲೋಕಗಳ ರಕ್ಷಣೆಗಾಗಿ ಆ ವಿಷವನ್ನು ಕುಡಿದನು. ಪಾರ್ವತೀ ದೇವಿ ತನ್ನ ಕರಗಳಿಂದ ಶಿವನ ಕಂಠವನ್ನು ಹಿಡಿದು ವಿಷ ಕೆಳಗಿಳಿಯದಂತೆ ತಡೆದಳು. ಅದರಿಂದ ಶಿವನ ಕಂಠ ನೀಲವರ್ಣವಾಯಿತು, ನೀಲಕಂಠ. ಈ ಘಟನೆ ಮಹಾಶಿವರಾತ್ರಿ ದಿನ ಭಕ್ತರು ನೆನಪಿಸಿಕೊಳ್ಳುತ್ತಾರೆ, ಏಕೆಂದರೆ ಶಿವನು ನಮ್ಮ ದುಃಖಗಳನ್ನು ಕುಡಿದು ನಮ್ಮನ್ನು ರಕ್ಷಿಸುವ ದಯಾಮೂರ್ತಿ. ಕೈಲಾಸದಲ್ಲಿ ಪಾರ್ವತೀದೇವಿ ಒಂದು ಪ್ರಶ್ನೆ ಕೇಳಿದಳು, ಪ್ರಭೋ, ಯಾವ ದಿನದಲ್ಲಿ ನಿಮ್ಮನ್ನು ಆರಾಧಿಸಿದರೆ ಭಕ್ತರಿಗೆ ಪರಮಫಲ ಸಿಗುತ್ತದೆ? ಶಿವನು ಮಂದಹಾಸ ಮಾಡಿ ಹೇಳಿದನು, ಮಾಘ ಮಾಸದ ಕೃಷ್ಣಪಕ್ಷದ ಚತುರ್ದಶಿ ರಾತ್ರಿಯಲ್ಲಿ ನನ್ನ ತತ್ವವು ಅತ್ಯಂತ ಜಾಗೃತವಾಗಿರುತ್ತದೆ. ಆ ರಾತ್ರಿಯಲ್ಲಿ ಉಪವಾಸ ಮಾಡಿ, ಜಾಗರಣೆ ಮಾಡಿ, ಮನಸ್ಸನ್ನು ಶುದ್ಧಗೊಳಿಸಿ ನನ್ನನ್ನು ಭಜಿಸಿದರೆ ಆತ್ಮಜ್ಞಾನ ದೊರಕುತ್ತದೆ. ಅದೇ ಮಹಾಶಿವರಾತ್ರಿ. ಒಂದು ಕಾಲದಲ್ಲಿ ಸುಂದರಸೇನ ಎಂಬ ರಾಜನಿದ್ದನು. ಅವನು ಅಹಂಕಾರದಿಂದ ತುಂಬಿದ್ದನು. ಶಿವನ ಆರಾಧನೆ ಮಾಡುವವರನ್ನು ಅವಮಾನಿಸುತ್ತಿದ್ದನು. ಆದರೆ ಒಂದು ದಿನ ಅವನ ರಾಜ್ಯದಲ್ಲಿ ಭೀಕರ ಬರ ಬಂತು. ಮಳೆಯಿಲ್ಲ, ಬೆಳೆಯಿಲ್ಲ, ಜನರು ಕಷ್ಟದಲ್ಲಿ. ರಾಜನು ದೇವಾಲಯಗಳಿಗೆ ಹೋಗಿ ಪ್ರಾರ್ಥಿಸಿದರೂ ಫಲ ಇಲ್ಲ. ಕೊನೆಗೆ ಒಬ್ಬ ಋಷಿ ಹೇಳಿದನು, ನಿನ್ನ ಅಹಂಕಾರವೇ ಈ ದುರಂತಕ್ಕೆ ಕಾರಣ. ಮಹಾಶಿವರಾತ್ರಿ ದಿನ ಉಪವಾಸ ಮಾಡಿ ಶಿವನಿಗೆ ಶರಣಾಗು. ರಾಜನು ಮೊದಲ ಬಾರಿಗೆ ಮೌನವಾಗಿ ಜಪಮಾಡಿದನು. ಆ ರಾತ್ರಿ ಅವನ ಮನಸ್ಸು ಕರಗಿತು. ಬೆಳಗ್ಗೆ ಆಕಾಶದಲ್ಲಿ ಮಳೆಮೋಡಗಳು ಕೂಡಿದವು. ಮಳೆ ಸುರಿತು. ರಾಜನು ಅರಿತುಕೊಂಡನು, ಶಿವನು ದಂಡಿಸುವವನಲ್ಲ, ಬದಲಾಗಿ ಬದಲಾವಣೆ ತರಿಸುವವನಾಗಿದ್ದಾನೆ. ಇನ್ನೊಂದು ಕಥೆ ಲುಬ್ಧಕ ಎಂಬ ಬೇಟೆಗಾರನದ್ದು. ಅವನು ಜೀವನದಲ್ಲಿ ಯಾವ ಪೂಜೆಯನ್ನು ಮಾಡಲಿಲ್ಲ. ಒಂದು ರಾತ್ರಿ ಕಾಡಿನಲ್ಲಿ ಹಸಿವಿನಿಂದ ಮರದ ಮೇಲೆ ಕುಳಿತುಕೊಂಡಿದ್ದನು. ಕೆಳಗೆ ಹುಲಿ ಸುತ್ತಾಡುತ್ತಿತ್ತು. ಅವನು ಜಾಗೃತಿಯಾಗಿರಲು ಮರದ ಎಲೆಗಳನ್ನು ಕೆಳಗೆ ಬೀಳಿಸುತ್ತಿದ್ದನು. ಆ ಮರ ಬಿಲ್ವಮರವಿತ್ತು. ಕೆಳಗೆ ಶಿವಲಿಂಗವಿತ್ತು. ಅವನು ಅಜ್ಞಾನದಿಂದ ಮಾಡಿದ ಬಿಲ್ವಾರ್ಚನೆ ಶಿವನಿಗೆ ತಲುಪಿತು. ಆ ರಾತ್ರಿ ಮಹಾಶಿವರಾತ್ರಿ. ಬೆಳಗ್ಗೆ ಅವನ ಪಾಪಗಳು ಕರಗಿದವು. ಈ ಕಥೆ ನಮಗೆ ಹೇಳುವುದು, ಶುದ್ಧ ಹೃದಯವೇ ಮುಖ್ಯ, ವಿಧಿವಿಧಾನಗಳಿಂದ ಹೆಚ್ಚು ಭಾವ ಮುಖ್ಯ. ಕೈಲಾಸದಲ್ಲಿ ಒಂದು ಬಾರಿ ಪಾರ್ವತೀದೇವಿ ಮಾನವರ ದುಃಖ ನೋಡಿ ಕಳವಳಗೊಂಡಳು. ಪ್ರಭೋ, ಜನರು ಹಣ, ಹೆಸರು, ಅಧಿಕಾರಕ್ಕಾಗಿ ಓಡುತ್ತಿದ್ದಾರೆ, ಆದರೆ ಶಾಂತಿಯಿಲ್ಲ. ಶಿವನು ಉತ್ತರಿಸಿದನು, ಅವರು ಹೊರಗೆ ಹುಡುಕುತ್ತಿದ್ದಾರೆ, ನಾನು ಒಳಗಿದ್ದೇನೆ. ಮಹಾಶಿವರಾತ್ರಿ ರಾತ್ರಿಯಲ್ಲಿ ಭಕ್ತರು ಜಾಗರಣೆ ಮಾಡುವುದರ ಅರ್ಥ ಹೊರಗಿನ ನಿದ್ರೆಯಿಂದ ಒಳಗಿನ ಜಾಗೃತಿಗೆ ಹೋಗುವುದು.
ಭಕ್ತ ಮಾರ್ಕಂಡೇಯನ ಕಥೆಯೂ ಮಹಾಶಿವರಾತ್ರಿ ಮಹಿಮೆಯನ್ನು ಸಾರುತ್ತದೆ. ಅವನಿಗೆ ಕೇವಲ 16 ವರ್ಷದ ಆಯುಷ್ಯ, ಆದರೆ ಅವನು ಬಾಲ್ಯದಿಂದಲೂ ಶಿವಭಕ್ತ. 16ನೇ ವರ್ಷ ಬಂದಾಗ ಯಮನು ಅವನನ್ನು ಕರೆದುಕೊಳ್ಳಲು ಬಂದನು. ಮಾರ್ಕಂಡೇಯ ಶಿವಲಿಂಗವನ್ನು ಅಪ್ಪಿಕೊಂಡು ಓಂ ನಮಃಶಿವಾಯ ಎಂದು ಜಪ ಮಾಡಿದನು. ಶಿವನು ಲಿಂಗದಿಂದ ಹೊರಬಂದು ಯಮನನ್ನು ತಡೆದನು. ನನ್ನ ಭಕ್ತನಿಗೆ ಮರಣವಿಲ್ಲ. ಮಾರ್ಕಂಡೇಯ ಚಿರಂಜೀವಿಯಾದನು. ಈ ಕಥೆ ನಮಗೆ ತಿಳಿಸುವುದು ಭಕ್ತಿ ಕಾಲವನ್ನು ಮೀರುತ್ತದೆ. ಮಹಾಶಿವರಾತ್ರಿ ದಿನ 4 ಪ್ರಹರಗಳಲ್ಲಿ ಪೂಜೆ ಮಾಡಲಾಗುತ್ತದೆ. ಮೊದಲ ಪ್ರಹರ ಜಾಗೃತಿ, ಎರಡನೆಯದು ಶುದ್ಧಿ, ಮೂರನೆಯದು ಆತ್ಮವಿಚಾರ, ನಾಲ್ಕನೆಯದು ಶರಣಾಗತಿ. ಹಾಲು, ದಹಿ, ಜೇನು, ಬೆಲ್ಲ, ಗಂಗಾಜಲದಿಂದ ಅಭಿಷೇಕ ಮಾಡುತ್ತಾರೆ. ಬಿಲ್ವದಳ ಅರ್ಪಿಸುತ್ತಾರೆ. ಓಂ ನಮಃಶಿವಾಯ ಎಂಬ ಪಂಚಾಕ್ಷರಿ ಮಂತ್ರವನ್ನು ಜಪಿಸುತ್ತಾರೆ. ಈ ಮಂತ್ರ 5 ಅಕ್ಷರಗಳಲ್ಲ, ಅದು 5 ಭೂತಗಳ ಶುದ್ಧೀಕರಣ. ಒಂದು ಗ್ರಾಮದಲ್ಲಿ ಗಂಗಮ್ಮ ಎಂಬ ವೃದ್ಧೆ ಇದ್ದಳು. ಅವಳಿಗೆ ಸಂಪತ್ತಿಲ್ಲ, ಆದರೆ ಶಿವನ ಮೇಲೆ ಅಪಾರ ಭಕ್ತಿ. ಮಹಾಶಿವರಾತ್ರಿ ದಿನ ಅವಳು ಒಂದು ಮಣ್ಣಿನ ದೀಪ ಹಚ್ಚಿ ಒಂದು ಬಿಲ್ವದಳ ಇಟ್ಟು ಪ್ರಾರ್ಥಿಸಿದಳು, ನನ್ನ ಮಕ್ಕಳ ಮನಸ್ಸಿನಲ್ಲಿ ಜ್ಞಾನ ಬೆಳಗಲಿ. ವರ್ಷಗಳ ನಂತರ ಅವಳ ಮಕ್ಕಳು ಸಮಾಜಕ್ಕೆ ಸೇವೆ ಮಾಡುವವರಾದರು. ಶಿವನು ಸಂಪತ್ತಿಗಿಂತ ಭಾವಕ್ಕೆ ಮಹತ್ವ ಕೊಡುತ್ತಾನೆ. ಕಾಲಚಕ್ರದಲ್ಲಿ ನಾವೆಲ್ಲರೂ ಓಡುತ್ತಿದ್ದೇವೆ, ಆದರೆ ಮಹಾಶಿವರಾತ್ರಿ ನಮಗೊಂದು ವಿರಾಮ. ಆ ರಾತ್ರಿಯಲ್ಲಿ ನಾವು ಕೇಳಬೇಕಾದ ಪ್ರಶ್ನೆ, ನನ್ನೊಳಗಿನ ಅಹಂಕಾರ ಯಾವುದು? ನನ್ನೊಳಗಿನ ವಿಷಯ ಯಾವುದು? ನಾನು ಯಾವ ಜ್ಯೋತಿಯನ್ನು ಹುಡುಕುತ್ತಿದ್ದೇನೆ? ಶಿವನು ಹೊರಗೆ ದೇವಾಲಯದಲ್ಲಿರುವವನು ಮಾತ್ರ ಅಲ್ಲ, ಆತ್ಮಜ್ಯೋತಿಯಾಗಿ ಒಳಗಿದ್ದಾನೆ. ಹೀಗಾಗಿ ಮಹಾಶಿವರಾತ್ರಿ ಎಂದರೆ ಕೇವಲ ಜಾಗರಣೆ ಅಲ್ಲ, ಆತ್ಮಜಾಗೃತಿ. ಕೇವಲ ಉಪವಾಸ ಅಲ್ಲ, ಮನಸ್ಸಿನ ಶುದ್ಧೀಕರಣ. ಕೇವಲ ಹಬ್ಬವಲ್ಲ, ಜೀವನದ ದಿಕ್ಕು ಬದಲಾಯಿಸುವ ಕ್ಷಣ. ಶಿವನ ಡಮರು ಧ್ವನಿ ನಮ್ಮ ಹೃದಯದಲ್ಲಿ ಪ್ರತಿಧ್ವನಿಸಲಿ. ಓಂ ನಮಃಶಿವಾಯ ಎಂಬ ಮಂತ್ರ ನಮ್ಮ ಉಸಿರಾಗಲಿ. ಆ ಮಹಾರಾತ್ರಿಯಲ್ಲಿ ಅಂಧಕಾರ ಕರಗಿ ಜ್ಞಾನ ಜ್ಯೋತಿ ಬೆಳಗಲಿ. ಇದೇ ಮಹಾಶಿವರಾತ್ರಿ, ಶಿವನ ಮಹಿಮೆಯ ಅನಂತ ಕಥೆ.